ನನ್ನ ಹೆಸರು ಶ್ರೀನಿವಾಸ್ ಪ್ರಭು. ನಾನು ಪ್ರಭು ಸ್ಟುಡಿಯೋ ಅಂತ ಒಂದು ಇಟ್ಟುಕೊಂಡಿದ್ದೇನೆ ನಮ್ಮ ಪೊಲೀಸ್ ಸ್ಟೇಷನ್ನ ಆಪೋಸಿಟಲ್ಲಿ, ಓಲ್ಡ್ ಪೊಲೀಸ್ ಸ್ಟೇಷನ್ ಆಪೋಸಿಟ್. ಮತ್ತು ಫೋಟೋಗ್ರಫಿ ಸಾಧಾರಣ ನಾನೊಂದು 37-38 ವರ್ಷ ಆಯಿತು ಮಾಡ್ತಾಯಿದ್ದೇನೆ. ನಾನು ಉಪ್ಪಿನಂಗಡಿಯಲ್ಲಿ ಸ್ಟುಡಿಯೋ ಮಾಡಿದೆ ಫಸ್ಟ್, ಸಾಧಾರಣ ಒಂದು 37 ವರ್ಷದಿಂದ. ಆಗ ನಮ್ಮ ಒಬ್ಬರು ಫ್ರೆಂಡ್ ಇದ್ದರು, ನಾನು ಕಾಲೇಜ್ ಫ್ರೆಂಡ್ ಒಬ್ಬರು, BT ರಂಜನ್ ಅಂತ, ಪ್ರೆಸ್ ರಿಪೋರ್ಟ್ರು, BT ರಂಜನ್ ಅಂತೇಳಿ. ಅವರು ಹೊಸದಿಗಂತದ ಇದೆಲ್ಲ ರಿಪೋರ್ಟರ್ ಆಗಿದ್ದರು, ಉದಯವಾಣಿ ಇದೆಲ್ಲ. ಹಾಗೆ ಅವರು ನನ್ನ ಹತ್ರ ಹೇಳಿದ್ರು, ನಿಮಗೆ ಗಣಪತಿ ಮಾಡುವುದು ಮಾರ್ರೆ ಅಂತೇಳಿ. ನಾನು ಅಷ್ಟರವರೆಗೆ ನಾನು ಗಣಪತಿ ಎಲ್ಲ ಹೀಗೆ ಸಣ್ಣ ಮೂರ್ತಿ ಎಲ್ಲ ಮಾಡಿದ್ದೇನೆ ಅಷ್ಟಲ್ಲದೆ, ಸಾರ್ವಜನಿಕವಾಗಿ ದೊಡ್ಡ ಮೂರ್ತಿ ಎಲ್ಲ ಮಾಡಲೇ ಇಲ್ಲ ನಾನು. ನನಗೆ ಇಂಟ್ರೆಸ್ಟ್ ಉಂಟು ಮಾರ್ರೆ ಮಾಡಲಿಕ್ಕೆ, ನೋಡುವ ಅಂತ ಹೇಳಿದೆ. ಇವರು ಹೋಗಿ ಕಮಿಟಿಯಲ್ಲಿ ಹೇಳಿದ್ರೆ ಅದು ಅವ್ರ ಹತ್ರ ಕೊಡು, ನಾವು ಅವ್ರು ಮಾಡ್ತಾರೆ ಅಂತೇಳಿ. ಮತ್ತು ನಾವು ಮದವರಿಗೆ ಹೋಗಿ ಪ್ರಾರ್ಥನೆ ಎಲ್ಲ ಮಾಡಿ ಬಂದು ಸ್ಟಾರ್ಟ್ ಮಾಡಿದೆ. ಸಾಧಾರಣ ಒಂದು 37 ವರ್ಷ ಆಯಿತು. ಅದರ ನಂತರ ಕಂಟಿನ್ಯೂಸು ಆಗ್ತಾ ಉಂಟು. ಮತ್ತು ಒಂದು 7-8-10 ವರ್ಷ ಆದ ನಂತರ ಪುತ್ತೂರಿನವರು ಪ್ರಸಾದ ಭಂಡಾರಿ ಅವರು ಅಲ್ಲಿ ಏನೋ ಇದಕ್ಕೆ ಸಭಾ ಕಾರ್ಯಕ್ರಮ ಬಂದಿರುವಾಗ ನೋಡಿ ಅವರಿಗೆ ಖುಷಿಯಾಗಿ ಹೇಳಿ ನಮ್ಮ ಗಣಪತಿ ಮಾಡಬೇಕು ಅಂತ ಹೇಳಿದ್ರಿ. ನಾನು ತುಂಬ ಜಾರಿದೆ ಅದಕ್ಕೆ, ಅಷ್ಟು ದೊಡ್ಡ ಮೂರ್ತಿ ನಮಗೆ ಕಷ್ಟ ಆದಿತ್ತು ಅಂತ ಹೇಳ್ಕೊಂಡು. ಉಪ್ಪಿನಗಡಿಗಿಂತ ತುಂಬ ದೊಡ್ಡದು, ಉಪ್ಪಿನಗಡಿ ಒಂದು 5 ಫೀಟ್, ಇದೊಂದು 6.5-7 ಫೀಟ್ ಆಯ್ತಲ್ಲ, ಹಾಗೆ ಆಗಲಿಕ್ಕಿಲ್ಲ ಅಂತ ನನ್ನ ಮೇಲೆ ಜಾರಿದೆ. ಅದು ಅವರು ಬಿಡಲೇ ಇಲ್ಲ. ಮತ್ತೆ ನಾನು ಅದನ್ನು ಸ್ಟಾರ್ಟ್ ಮಾಡಿ, ಅದು ಸಹ ಈಗ ಸಾಧಾರಣ ಒಂದು 25 ವರ್ಷ ಆಗ್ಬೋದು. ಮತ್ತು ಕೋಡಿಯಾಡಿ ಅವರು ಸಹ ಕೇಳಿದರು, ಹಾಗೆ ಮಾಡಿದೆ. ಅದರ ನಂತರ ನಾನು ಇದು ನವರಾತ್ರಿದು ಶಾರದೆ ಮಾಡ್ತಾಯಿದ್ದೇನೆ, ಅದು ಸಹ ಒಂದು 20 ವರ್ಷದಿಂದ ಮಾಡ್ತಾಯಿದ್ದೇನೆ. ಮತ್ತು ನಾವೊಂದು ಆರ್ಟಿನ ಮೇಲೆ ಒಂದು ಒಳ್ಳೆ ಇದರಲ್ಲಿ ಮಾಡ್ತಾಯಿರೋದು, ಮತ್ತು ದೇವರ ಮೇಲೆ ಭಕ್ತಿಯಿಂದ. ನನಗೆ ಅದು ನಮ್ಮ ಈ ಭಕ್ತಿಯೇ ಇದಕ್ಕೆ ಒಳ್ಳೆ ರಿಸಲ್ಟ್ ಬರಲಿಕ್ಕೆ ಕಾರಣ ಅಂತ ನನಗೆ ಕಾಣ್ತದೆ. ಯಾಕಂದ್ರೆ ನಾವು ದೇವರನ್ನು ಮಾಡುವಾಗ ದೇವರನ್ನು ನಾವು ಭಾವಿಸಿ ಮಾಡುವ ಕಾರಣ ದೇವರು ಬರ್ತಾರೆ. ಬರೀ ಒಂದು ಬೊಂಬೆ ಮೂರ್ತಿ ಅಂತಲೇ ಆದರೆ ಅದು ಬರೀ ಒಂದು ಬೊಂಬೆ ಆಗಿ ಇರ್ತದೆ. ಹಾಗೆ ನಮ್ಮ ಭಾವನೆ ಹೇಗೆ ಉಂಟು ಅದಕ್ಕೆ ಸರಿಯಾಗಿ ರಿಸಲ್ಟ್ ಬರ್ತದೆ ಅಂತ ನನ್ನ ಅನುಭವದಲ್ಲಿ ಕಾಣ್ತದೆ. ಎಲ್ಲ ಆರ್ಟ್ಗಳಿಗೂ ಸಹ ಮನುಷ್ಯರ ಫೀಲಿಂಗೇ ಅದಕ್ಕೆ ಇರುವಂಥದ್ದು, ವಿಶ್ವಾಸ, ಭಕ್ತಿ, ಅದು ನಮಗೆ ರಿಸಲ್ಟ್ ಕೊಡ್ತದೆ, ಒಳ್ಳೆಯದಾಗ್ತದೆ, ಒಂದು ಮನಸ್ಸಿಗೂ ಖುಷಿ ಆಗ್ತದೆ ನೋಡುವಾಗ. ಹಾಗೆ ಮಾಡ್ತಾಯಿದ್ದೇನೆ. ಒಮ್ಮೆ ಅರ್ಜುನನ ಹತ್ರ ಕೇಳಿದಂತೆ, ನೀನು ಈ ಹಕ್ಕಿಗೆ ಬಾಣ ಇಡುವಾಗ ನೀನು ಯಾವುದನ್ನು ನೋಡೋದು ಅಂತ. ಅವ್ರು ಹೇಳಿದಂತೆ, ನಾನು ಕಣ್ಣಿಗೆ ಬಾಣ ಇದು ಪಾಯಿಂಟ್ ಇಡೋದು, ಕಣ್ಣು ನನ್ನ ಪಾಯಿಂಟ್ ಅಂತೇಳಿ. ಅದೇ ನಾನು ಸಹ ಮೂರ್ತಿ ಮಾಡೋ ಫಸ್ಟ್ ಕಣ್ಣು, ಮುಖ ಫಸ್ಟ್, ಮುಖದಲ್ಲಿ ಅದರಲ್ಲಿ ಸಹ ಕಣ್ಣು. ಹಾಗೆ ನಾನು ಕಣ್ಣನ್ನು ಜಾಸ್ತಿ ಇದು ನೋಡೋದು, ಕಣ್ಣಿನ ಬಗ್ಗೆ. ಆದ ಕಾರಣ ಅದು ಎಲ್ಲರೂ ಸಹ ನಾನು ಮಾಡಿದ ಗಣಪತಿಯ ಕಣ್ಣು ಭಾರಿ ಅಟ್ರಾಕ್ಷನ್ ಆಗ್ತದೆ ಅಂತೇಳಿ. ಅಂದರೆ ನಮ್ಮ ಕಾನ್ಸಂಟ್ರೇಷನ್ ಎಲ್ಲಿ ಉಂಟು ಅದು ನಮಗೆ ರಿಸಲ್ಟ್ ಕೊಡ್ತದೆ. ಈಗ ನೋಡಿ, ಕೆಲವರು ಬರೀ ಆಭರಣ, ಒಳ್ಳೆ ಬಟ್ಟೆ ಹಾಕೋದು, ಅದರಲ್ಲಿ ಅವರಿಗೆ ಇಂಟ್ರೆಸ್ಟ್, ಅದು ಅವರಿಗೆ ಅದರಲ್ಲಿ ಇದಾಗ್ತದೆ. ನನ್ನದಾಗಲ್ಲ, ನಾನು ಕಣ್ಣು ಮೇಯ್ನ್ ಫಸ್ಟ್. ಕಣ್ಣು ಕರೆಕ್ಟ್ ಬಂತ ನಮ್ಮನ್ನು ಇಡೀ ಮೂರ್ತಿ ನಮ್ಮನ್ನೇ ಅಟ್ರಾಕ್ಷನ್ ಮಾಡ್ತದೆ. ಹಾಗೆ ಯಾವುದಾದ್ರೂ ಒಂದು ಮೇಯ್ನ್ ಒಂದು ಪಾಯಿಂಟ್ ನಮ್ಮ ಹತ್ರ ಇರ್ಬೋದು, ಗುರಿ ಇರ್ಬೋದು, ಕರೆಕ್ಟ್ ಹೀಗೆ ಆಗಬೇಕು ಅಂತೇಳಿ. ಇದಾದರೆ ಒಳ್ಳೆ ಪ್ರಶ್ನೆಗೆ ನಿಮ್ಮದು. ನಿಜವಾಗಿ ಎಂತ ಅಂತಂದರೆ, ನಮಗೆ ದೇವರು ಅಂದರೆ ಏನು ಅಂತ ಗೊತ್ತಿರಬೇಕು. ನಾವು ಈಗ ಮೂರ್ತಿಗೆ ಪೂಜೆ ಮಾಡ್ಬೋದು, ಅಥವಾ ಒಂದು ಕಲ್ಲಿಗೆ ಪೂಜೆ ಮಾಡ್ಬೋದು, ಯಾವುದಕ್ಕೂ ಬೇಕಾದ್ರೆ ಪೂಜೆ ಮಾಡ್ಬೋದು. ಆದರೆ ನಮಗೆ ದೇವರಂತ ಹೇಳಿದರೆ ಏನು ಅಂತ ಗೊತ್ತಿರಬೇಕು. ದೇವರಂದರೆ ಬೇರೆ ಎಂಥದ್ದು ಅಲ್ಲ, ಇಡೀ ಪ್ರಕೃತಿಯೇ ದೇವರು, ಪಂಚಭೂತಗಳೇ ದೇವರು. ನಮಗೆ ಜೋರು ಬಾಯಾರಿಕೆ ಆಗುವಾಗ ನೀರು ಸಿಕ್ಕಿದರೆ ನೀರು ದೇವರು ಸಿಕ್ಕಿದಾಗ ಆಯಿತು ಅಂತ ಹೇಳ್ತೇವೆ ನಾವು. ಹಸಿವು ಆಗುವಾಗ ಫುಡ್ಡು. ಅದೇ ರೀತಿಯಲ್ಲಿ ಈ ಪಂಚಭೂತಗಳಲ್ಲಿ ಈಗ ಬೆಳಕಿಲ್ಲದೆ ನಾವು ಏನು ಮಾಡಲಿಕ್ಕಿಲ್ಲ. ಇದೆಲ್ಲ ದೇವರ ಶಕ್ತಿ. ದೇವರು ಎಲ್ಲಿದ್ದಾರೆ ಅಂತ ಕೇಳಲಿಕ್ಕೆ ಅಂಥದ್ದಿಲ್ಲ. ದೇವರು ಕಣದಲ್ಲಿ ಸಹ ಇದ್ದಾರೆ. ಅದು ಈ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಮಾತ್ರ ಇಲ್ಲೀಗ ದೇವರೇ ಇಲ್ಲ ಅಂತ ಹೇಳುವವರಿದ್ದಾರೆ. ಅಂದರೆ ಅದು ಅವರ ಒಂದು ಇದದು. ಆದರೆ ನಾನು ಹೇಳೋದಂದರೆ ಕಣದಲ್ಲಿ ದೇವರಿದ್ದಾರೆ ಅಂತ ಹೇಳೋ ಭಾವನೆ ನಮ್ಮಲ್ಲಿ ಬಂದರೆ ನಾವು ಯಾವುದೇ ಕೆಟ್ಟದ್ದು ಮಾಡಲಿಕ್ಕೂ ಇಲ್ಲ. ನಾವು ಭಾರಿ ಜಾಗ್ರತೆಯಿಂದ ಇರ್ತೇವೆ ನಮ್ಮ ಜೀವನದಲ್ಲಿ. ಪ್ರತಿಯೊಬ್ಬರಿಗೂ ನಾವು ಗೌರವಿಸಬೇಕು. ಪ್ರತಿಯೊಬ್ಬರ ಹೃದಯದಲ್ಲಿ ಸಹ ದೇವರು. ಪ್ರತಿಯೊಂದು ಪ್ರಾಣಿಯಲ್ಲಿ ಸಹ, ಪ್ರಾಣಿ ಪಕ್ಷಿ ಇರ್ಬೋದು, ಯಾವುದೇ ಇರಲಿ, ಎಲ್ಲ ಜೀವಿಗಳಲ್ಲಿ ಸಹ ದೇವರಿದ್ದಾರೆ. ವೆಹಿಕಲ್ಗೆ ಮೋಟ್ರ್ ಇದ್ದಾಗೆ ಮೇಯ್ನ್ ಇಂಜಿನ್ ಅದೇ ಆತ್ಮ.
ಆತ್ಮ ಮತ್ತು ಪರಮಾತ್ಮ ಒಂದೇ ಆಗಿರುವಾಗ ನಾವು ಅದರಲ್ಲಿ ಇದರಲ್ಲಿ ಭೇದ ಭಾವ ಎಲ್ಲ ನೋಡಬಾರ್ದು. ಆ ಭೇದ ಬಂದ ಕೂಡಲೇ ಅವು ಎಷ್ಟು ಕಲಿತವಾದರೂ ಸಹ ಏನೂ ಪ್ರಯೋಜನ ಇಲ್ಲ. ನಮಗೆ ಮನುಷ್ಯರಲ್ಲಿ ಭೇದ ಇರಬಾರ್ದು, ಯಾವುದರಲ್ಲಿ ಸಹ ಭೇದ ಕಾಣಬಾರ್ದು. ನಮಗೆಲ್ಲವೂ ಒಂದೇ ಕಾಣುವುದು. ಒಂದು ಕಾಣಲಿಕ್ಕೋಸ್ಕರ ಒಂದು ಕಾಣಲಿಕ್ಕೆ ಅಂತೇಳಿಲ್ಲ, ನಮಗೆ ಕಾಣುವುದು ದೇವರ ಹೌದಾದರೆ ಒಂದೇ ಕಾಣುವುದು ಎಲ್ಲವೂ ಸಹ. ನೋಡಿ, ಈಗ ನಾವು ಈಗ ಮಕ್ಕಳಿಗೆ ಬರ್ತಡೇ ಮಾಡ್ತೇವೆ. ಅದು ಕೆಲವರು ತುಂಬ ಜನಕ್ಕೆ ಹೇಳಿ ಮಾಡ್ತಾರೆ, ಮತ್ತು ಕೆಲವರು ದೇವಸ್ಥಾನಕ್ಕೆ ಹೋಗಿ ಹಣ್ಣು ಕಾಯಿ ಮಾಡಿ ಮಗುವಿಗೆ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ನಾವು ಎಂತ ಮಾಡಿದರೂ ನಿಜವಾದ ಉದ್ದೇಶ ಅಂದರೆ ಮಗುವಿಗೆ ಒಳ್ಳೆಯದಾಗಬೇಕು, ದೀರ್ಘಾಯುಷ್ಯ ಆಗಬೇಕು, ಒಳ್ಳೆಯ ಆರೋಗ್ಯ ಇರಬೇಕು, ಒಳ್ಳೆಯ ಒಂದು ಸ್ಥಾನದಲ್ಲಿ ಇರಬೇಕು ಅಂತೇಳಿ. ಅದೇ ರೀತಿಯಲ್ಲಿ ಈಗ ಗಣಪತಿಯ ಪೂಜೆ ಸಹ ಹಾಗೆ. ಅದು ನಿಜವಾಗಿ ನಾವು ಭಕ್ತಿಯಲ್ಲಿ ಮಾಡುವಾಗ ಒಬ್ಬೊಬ್ಬರಿಗೆ ವಿಜೃಂಭಣೆಯನ್ನು ಮಾಡಬೇಕು ಅಂತ ಕಾಣ್ತದೆ, ಹಣ ಇದ್ದವರಿಗೆ ವಿಜೃಂಭಣೆ ಮಾಡುವಂತ ಕಾಣ್ತದೆ. ಕೆಲವರು ಹಣ ಇಲ್ಲದವರು ಬರೇ ಒಂದು ಕೈ ಮುಗಿದು ಹೋಗ್ತಾರೆ ದೇವಸ್ಥಾನಕ್ಕೆ ಬಂದು, ಅಂದರೆ ಅವರವರ ತಾಕತ್ತಿಗೆ ಸರಿಯಾಗಿ. ಹಾಗೆ ಅದು ವಿಜೃಂಭಣೆ ಮಾಡೋದು ತಪ್ಪಂತಿಲ್ಲ, ಆದರೆ ಇನ್ನೊಬ್ಬರಿಗೆ ಉಪದ್ರ ಆಗದ ರೀತಿಯಲ್ಲಿ ಮಾಡಿದರೆ ಒಳ್ಳೆಯದು. ಈ DJ ಎಲ್ಲ ಹಾಕಿಕೊಂಡು ಆರೋಗ್ಯಕ್ಕೂ ಸಹ ಹಾಡೋದು. ಲಾಸ್ಟ್ ಇಯರ್ ಒಬ್ಬರು DJ ಸೌಂಡ್ ಕೇಳಿ ಮರ ದಿವಸ ತೀರಿ ಹೋಗಿದ್ದಾರೆ. ಹಾಗೆ ಅಂಥದ್ದೆಲ್ಲ ಆಗಬಾರ್ದು. ಮತ್ತು ಗಲಾಟೆ, ಕುಡಿಯೋದು ಅದೆಲ್ಲ ಮಾಡಬಾರ್ದು. ಕುಡಿದು ಅಥವಾ ಮಾಂಸಾಹಾರ ತಿಂದು ಮತ್ತು ಏನಾದರೂ ಯಾರ್ದಾದ್ರೂ ಜಗಳ ಮಾಡೋದು. ಒಂದು ಉತ್ಸವ ಆಗುವಾಗ ಅದೊಂದು ಭಾರಿ ಸಂತೋಷದಲ್ಲಿ ಹೋಗ್ಬೇಕಲ್ಲದೆ ಯಾರಿಗೂ ತೊಂದರೆ ಆಗಬಾರ್ದು, ಎಲ್ಲರೂ ಖುಷಿಯಲ್ಲಿ ಇರಬೇಕು. ಅದು ದೇವರ ಅನುಗ್ರಹ ಆಗೋದೇ ಹಾಗೆ, ಎಲ್ಲರೂ ಸಂತೋಷದಲ್ಲಿದ್ದರೆ ಅನುಗ್ರಹ ಅದು. ಅದರ ಬದಲಿಗೆ ಬರೇ ಶೋ ಮಾಡೋದು ಅದು ಒಳ್ಳೆಯದಲ್ಲ ಯಾವುದು. ಅಥವಾ ಬೇರೆಯವರನ್ನು ಇನ್ನೊಬ್ಬರಿಗೆ ನಾವು ಭಯಂಕರ ಅಂತ ಹೇಳುವಾಗ ಎಲ್ಲ ಮಾಡೋದು ಅದೆಲ್ಲ ತಪ್ಪು. ದೇವರ ಮೇಲೆ ಭಕ್ತಿಯಲ್ಲಿ ನೀವು ದೇವರಿಗೆ ಎಷ್ಟು ಹೂ ಕೊಡ್ಬೋದು, ಕಾಣಿಕೆ ಹಾಕ್ಬೋದು, ಅವರವರ ಯಥಾನುಶಕ್ತಿ ಅದು, ಅದರಲ್ಲಿ ಏನು ತಪ್ಪಿಲ್ಲ. ದೇವರ ಪೂಜೆ ಅಂದರೆ ನಮ್ಮ ಭಕ್ತಿ ಮೇಯ್ನು, ಎಲ್ಲದಕ್ಕೂ ಬೇಕಾದ್ದು ಭಕ್ತಿ ಮಾತ್ರ. ಭಕ್ತಿ ಇದ್ದರೆ ಏನು ಮಾಡಬೇಕಂತ ಮತ್ತೆಲ್ಲರಿಗೂ ಗೊತ್ತಾಗ್ತದೆ. ಈ ಭಕ್ತಿಯೇ ಇಲ್ಲದಿದ್ದರೆ ಕಷ್ಟ ಆಗೋದು. ಅಲ್ಲ, ಅದು ಬಾಲದ ಗಂಗಾಧರ ತಿಲಕರ ಉದ್ದೇಶ ಕರೆಕ್ಟ್, ಎಲ್ಲ ಒಟ್ಟು ಸೇರಬೇಕು ಅಂತ. ಈ ದೇವರಂದರೆ ಇದರ ಅರ್ಥವೇ ಹಾಗೆ, ಎಲ್ಲ ಒಟ್ಟು ಸೇರುವಂಥದ್ದೇ ಇದರ ನಿಜವಾದ ತತ್ವ. ಎಲ್ಲರೂ ಒಟ್ಟು ಆಗಬೇಕು, ಎಲ್ಲ ಆತ್ಮಗಳು ಒಟ್ಟು ಸೇರಬೇಕು. ಎಲ್ಲ ಆತ್ಮಗಳು ಸೇರಿದಲ್ಲಿ ಪರಮಾತ್ಮ ಇರುವಂಥದ್ದು. ಈಗ ದೇವಿ ಮಾತ್ಮೆಯಲ್ಲಿ ದೇವಿ ಸಹ ಹೇಳೋದು, ಏನಾದರೂ ಕಷ್ಟ ಬಂದರೆ ನೀವೆಲ್ಲರೂ ಒಟ್ಟು ಸೇರಿ ನನಗೆ ಪ್ರಾರ್ಥನೆ ಮಾಡಿ ಅಂತ, ಆಗ ನಾನು ಬರ್ತೇನೆ. ಅಂದರೆ ದೇವಿ ಅಂದರೆ ಅದು ಶಕ್ತಿ. ಈ ಶಕ್ತಿ ಬರುವಾಗ ಎಲ್ಲರೂ ಒಟ್ಟು ಸೇರಿದರೆ ಶಕ್ತಿ ಬರುತ್ತದೆ. ಆದ ಕಾರಣ ನಮಗೆ ನೋಡಿ ದೊಡ್ಡ ತೊಂದರೆ ಆಗುವಾಗ ನಾವು ಒಂದು 10 ಜನ ಅಥವಾ ಒಂದು 100 ಜನ ಅಥವಾ 1000 ಜನ ಸೇರಿದಷ್ಟು ನಮಗೆ ಶಕ್ತಿ ಬರ್ತದೆ. ಇನ್ನೊಬ್ಬ ನಮ್ಮನ್ನು ಅಟ್ಯಾಕ್ ಮಾಡೋದಿಲ್ಲ. ನಾವು ಇನ್ನೊಬ್ಬರನ್ನು ಅಟ್ಯಾಕ್ ಮಾಡುವ ಮೆಂಟಾಲಿಟಿ ನಮ್ಮ ಹತ್ರ ಇರಬಾರ್ದು. ನಮಗೆ ಯಾರಾದರೂ ಉಪದ್ರ ಮಾಡಿದರೆ ಮಾತ್ರ ನಾವು ಒಟ್ಟು ಸೇರಿದ ಕೂಡಲೇ ಆಟೋಮೆಟಿಕ್ಕಾಗಿ ನಮ್ಮ ಹತ್ತಿರ ಯಾರು ಬರೋದಿಲ್ಲ, ಮತ್ತು ಅಲ್ಲಿ ಶಕ್ತಿ ಬಂದಾಗಿರ್ತದೆ. ಹಾಗೆ ಇದು ನಿಜವಾದ ಒಳ್ಳೆಯ ಉದ್ದೇಶ. ಇದು ಎಲ್ಲರೂ ಒಟ್ಟು ಸೇರೋದು, ಒಟ್ಟಿಗೆ ಊಟ ಮಾಡೋದು, ನಾವೆಲ್ಲರೂ ಒಂದಾಗಬೇಕಂತ ಹೇಳುವ ಭಾವನೆ ಪ್ರತಿಯೊಬ್ಬ ಮನುಷ್ಯರಲ್ಲಿ ಇರಬೇಕು. ಮೇಲು ಕೀಳು, ಇನ್ನೊಬ್ಬರನ್ನು ಇನ್ಸಲ್ಟ್ ಮಾಡೋದು, ಜಾತಿ ಭೇದ ಅದು ಯಾವುದು ಇರಬಾರ್ದು. ದೇವರಿಗೆ ಅದು ಆಗುವುದಿಲ್ಲ. ನೀವು ಎಂಥ ದೊಡ್ಡ ಈ ನಾಗಬನ ಇದೆಲ್ಲ ಮಾಡುವಾಗ ಒಂದು ಫ್ಯಾಮಿಲಿಯಲ್ಲಿ ಯಾರೋ ಒಬ್ಬ ಬಂದಿರೋದಿಲ್ಲ, ಮತ್ತು ಪ್ರಶ್ನೆ ಇಡುವಾಗ ಕೇಳ್ತಾರೆ ಇದು ಸರಿ ಆಗಲಿಲ್ಲ ಯಾಕೆ ಅಂತ ನೋಡುವಾಗ ನೋಡಿ ಒಂದು ಫ್ಯಾಮಿಲಿಯವರು ಬರಲಿಲ್ಲ ಅಂದರೆ ಅದರ ಅರ್ಥ ಎಲ್ಲರೂ ಒಟ್ಟು ಸೇರಬೇಕು ಅಂತ ಹೇಳೋದೇ ಮುಖ್ಯ ಉದ್ದೇಶ ಇರೋದು. ಅದಕ್ಕೋಸ್ಕರ ಮೊದಲನ ಕಾಲದಲ್ಲೆಲ್ಲ ಈ ನಾಗರ ಪಂಚಮಿ, ಕುಟುಂಬದವರು ಸೇರೋದು, ದೈವಗಳ ಪೂಜೆ ಮಾಡೋದು ಎಲ್ಲ ಅಂದರೆ ಒಟ್ಟು ಸೇರಬೇಕು. ಒಟ್ಟು ಸೇರಿದ ಕೂಡ ನಿಮಗೆ ಯಾವ ಕೆಲಸವನ್ನು ಮಾಡಲಿಕ್ಕೆ ಸುಲಭ ಆಗ್ತದೆ. ನಾವು ಮಣ್ಣಿನಲ್ಲೇ ಮಾಡೋದು, ಮತ್ತು ಬೇರೆ ಮೆಟೀರಿಯಲ್ ಮಾಡಬಾರ್ದು. ಯಾಕಂದರೆ ಈ ಮಣ್ಣು ತುಂಬ ಪವಿತ್ರವಾದ್ದು. ಇದರಲ್ಲಿ ಎಲ್ಲವೂ ಆಗ್ತದೆ. ಒಂದು ಬೀಜ ಹಾಕಿದರೆ ನೀವು ಒಂದು ಮಣ್ಣಿನಲ್ಲಿ ಹಾಕಿದರೆ ನಾಳೆ ಗಿಡ ಆಗ್ತದೆ ಅದರಲ್ಲಿ. ಅದೇ ನೀವು ಬೇರೆ ಯಾವುದರಲ್ಲಿ ಹಾಕಲಿಕ್ಕೂ ಆಗೋದಿಲ್ಲ. ಬೇರೆ ಮೆಟೀರಿಯಲ್ನಲ್ಲಿ ಹಾಕಿದರೆ ಅದು ಹುಟ್ಟುವುದಿಲ್ಲ, ಅದಕ್ಕೆ ಬೇಕಾದ ಸಾರ ಸಿಕ್ಕುವುದಿಲ್ಲ. ಈ ಮಣ್ಣಿನಲ್ಲಿ ಚಿನ್ನವೂ ಉಂಟು, ಎಲ್ಲ ಲೋಹಗಳುಂಟು, ಎಲ್ಲ ರೀತಿಯ ಶಕ್ತಿಗಳು ಸಹ ಇರೋದು ಮಣ್ಣಿನಲ್ಲಿ. ಎಲ್ಲರೂ ಲಾಸ್ಟಿಗೆ ಹೋಗುವುದು ಮಣ್ಣಿಗೆ. ಹಾಗೆ ಪಂಚಭೂತದಲ್ಲಿ ಲೀನ ಆಗುತ್ತೆ. ಇದು ಗಣಪತಿ ಅಂದರೆ ಇದರ ಅರ್ಥವೇ ಅದು. ಇದು ಪ್ರಕೃತಿ. ಗಣಪತಿ ಅಂತ ಹೇಳಿದರೆ ಪ್ರಕೃತಿಯು ಪುರುಷನು ಎಲ್ಲ ಒಟ್ಟಾಗಿರುವಂಥ ಒಂದು ಶಕ್ತಿ ಗಣಪತಿ. ಗಣಪತಿಯ ಬಗ್ಗೆ ಎಷ್ಟು ಹೇಳಿದರೂ ಸಹ ಕಡಿಮೆ. ಅದು ಅವರವರ ಇಮ್ಯಾಜಿನೇಷನ್ಗೆ ಸೇರಿರುವಂಥದ್ದು. ಅದರ ಕಣ್ಣು ನೋಡಿ, ಸಣ್ಣ ಕಣ್ಣು, ದೊಡ್ಡ ಕಿವಿ, ಎಲ್ಲವನ್ನು ಕೇಳಬೇಕು ಅಂತ ಹೇಳೋದು ಅದರ ಅರ್ಥ. ಮತ್ತು ದೊಡ್ಡ ಹೊಟ್ಟೆ. ದೊಡ್ಡ ಹೊಟ್ಟೆ ಅಂತ ಹೇಳಿದ ಕೂಡಲೇ ನಾವು ಎಲ್ಲವನ್ನು ತಿನ್ಬೋದು, ಆದರೆ ಜಾಗ್ರತೆಯಿಂದ ತಿನ್ನಬೇಕು. ಅದು ಇನ್ನೊಬ್ಬರಿಗೆ ಗೊತ್ತಾಗಬೇಕು.
ಎಲ್ರಿಗೂ ದೊಡ್ಡ ಹೊಟ್ಟೆ ಬರಬಾರದು, ಆದರೆ ಮನುಷ್ಯರಿಗೆ ಆಹಾರವೂ ಮುಖ್ಯ, ಎಲ್ಲ ಮುಖ್ಯ ಅಂತ ಹೇಳೋದನ್ನು ಒಂದು ಭೂಮಿಯ ರೂಪವನ್ನು ತೋರಿಸ್ತದೆ. ಭೂಮಿಯ ರೂಪ ಹೊಟ್ಟೆಯಾಗಿ ಇರ್ತದೆ. ಪ್ರಾರ್ಥನೆ ಮಾಡಿ ಸ್ಟಾರ್ಟ್ ಮಾಡ್ತೇವೆ. ಸ್ಟಾರ್ಟ್ ಮಾಡುವಾಗಲೇ ನಾವು ಇಲ್ಲಿ ಗಣಪತಿ ಇದ್ದಾರೆ ಅಂತೇಳಿ ತಿಳ್ಕೊಂಡೇ ಮಾಡೋದು. ಅದು ನನಗೆ ತುಂಬ ಅನುಭವ ಆಗಿದೆ. ದೇವರು ನನ್ನ ಒಟ್ಟಿಗೆ ಇದ್ದಾರೆ ಅಂತ ಹೇಳೋದು ನನಗೆ ಫೀಲಿಂಗ್ ಆಗಿದೆ. ಅದಕ್ಕೆ ಬೇಕಾದ ತುಂಬ ವಿಷಯಗಳು ನಮಗೆ ಆಗಿದೆ. ಅದನ್ನು ಮತ್ತೆ ಎಲ್ಲರ ಹತ್ರ ಹೇಳಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ನಾನೀಗ ಅದನ್ನು ಯಾರ ಹತ್ರ ಹೇಳೋದಿಲ್ಲ. ಯಾಕಂದರೆ ಅದರ ಬಗ್ಗೆ ಮತ್ತೆ ಚರ್ಚೆ ಮಾಡೋದು, ಮತ್ತು ಅದು ಚರ್ಚೆ ಮಾಡಿ ಅದೆಲ್ಲ ಸುಳ್ಳು ಆಗಿ ಹೇಳಿದರೆ ಅದು ದೇವರಿಗೆ ಸಹ ಬೇಜಾರಾಗ್ತದೆ. ಹಾಗಾಗಿ ನಮಗೆ ಅನುಭವ ಆಗಿದೆ. ಎಲ್ಲರೂ ಸಹ ಭಕ್ತಿಯಲ್ಲಿ ಇದು ಮಾಡಿ ಅವರವರಿಗೆ ಖಂಡಿತವಾಗಿ ದೇವರು ಕಂಡೇ ಕಾಣ್ತಾರೆ. ದೇವರು ಮಾತಾಡೋದನ್ನು ಕೇಳ್ಬೋದು, ಕಣ್ಣಿನಲ್ಲಿ ನೋಡ್ಬೋದು. ಇದು ಇಷ್ಟೆಲ್ಲ 100ಕ್ಕೆ 100 ಪಾಲಾಗ್ತದೆ. ನನಗೆ ಅದರ ತುಂಬ ಅನುಭವಗಳಾಗಿದೆ. ಹಾಗೆ ಅದು ಒಬ್ಬೊಬ್ಬರಿಗೆ ಒಂದೊಂದು ಥರದಲ್ಲಿ ಆಗ್ತದೆ. ಅಂತೂ ದೇವರು ಇದ್ದಾರೆ ಅಂತ ಹೇಳೋದಕ್ಕೆ ಯಾವ ಡೌಟು ಬೇಡ. ಒಂದು ಮೂರ್ತಿ ರೂಪದ ಒಳಗೆ ಸಹ ದೇವರು ಕಾಣ್ತಾರೆ, ಪ್ರಕೃತಿಯಲ್ಲಿ ಹೇಗೂ ಕಾಣ್ತಾರೆ. ಹಾಗೆ ನಮ್ಮ ಕಣ್ಣು ಎಷ್ಟು ವಿಶಾಲವಾಗಿ ನೋಡ್ತದೆ ಅಷ್ಟು ವಿಶಾಲವಾಗಿ ಕಾಣ್ತದೆ. ಸೂಕ್ಷ್ಮವಾಗಿ ಸಣ್ಣ ಮನಸ್ಸಿನವರಿಗೆ ಸಣ್ಣದಾಗಿಯೇ ಕಾಣ್ತದೆ. ಗಣಪತಿನೇ ಅಂದರೆ ಯಾವಾಗಲೂ ಇಟ್ಟರೆ ನಾವು ಪೂಜೆ ಮಾಡಬೇಕಂದ್ರೆ ನಮ್ಮ ಮನಸ್ಸಿಗೆ ಹಾಗೆ ಕಾಣಲಿಕ್ಕೆ ಶುರುವಾಗ್ತದೆ. ದೇವರನ್ನು ಸುಮ್ಮಾಗಿ ಇಡಬಾರ್ದು ಅಂತ. ಈಗ ಯಾರಾದರೂ ಬಂದರೆ ಅವರಿಗೆ ಏನಾದರೂ ಕೊಡಬೇಕಲ್ಲ, ಬಾಯಾರಿಕೆ ಕೊಡೋದು ಅದೆಲ್ಲ. ಅದೇ ರೀತಿಯಲ್ಲಿ ದೇವರು ಸಹ ಹಾಗೆ ಸುಮ್ಮಾಗೆ ಇಡ್ಲಿಕ್ಕೆ ಆಗೋದಿಲ್ಲ. ಇಟ್ಟ ನಂತರ ಅದಕ್ಕೆ ಸರಿಯಾದ ವ್ಯವಸ್ಥೆ ಮಾಡಬೇಕಾಗ್ತದೆ. ಅದಕ್ಕೆ ಇದು ಮಣ್ಣಿನಲ್ಲಿ ಮಾಡಿದ್ದು, ಮಣ್ಣಿಗೆ ಸೇರಲಿ ಅಂತೇಳಿ ನೀರಿಗೆ ಹಾಕ್ತಾರೆ. ನೀರಲ್ಲಿ ಹಾಕಿದ ಕೂಡ ಅದು ವಾಪಸ್ ಭೂಮಿಗೆ ಸೇರ್ತದೆ. ವಾಪಸ್ ನಮಗೆ ಮತ್ತೊಂದು ವರ್ಷ ಅದನ್ನು ಮಾಡುವ ಅವಕಾಶವೂ ಸಿಗ್ತದೆ. ಮತ್ತು ಹೊಸತನವನ್ನು ಮತ್ತಿನ ವರ್ಷ ಮಾಡುವಾಗ ಇನ್ನೂ ಸಹ ಚೆಂದಾಗಿ ಮಾಡಲಿಕ್ಕೆ ಆಗ್ತದೆ. ಒಂದು ಹಾಗೆ ಮತ್ತು ಬೇರೆ ಆಪ್ಷನ್ ಇಲ್ಲ. ಮೂರ್ತಿಯನ್ನು ಹಾಗೆ ಹಾಕಿ ಅದು ಅಥವಾ ಕಟ್ಟಾಗಿ ಎಲ್ಲ ಬೀಳುವುದು ಹಾಗೆಲ್ಲ ಆಗಬಾರ್ದು. ವಿಸರ್ಜನೆಯೂ ಸರಿ ಮಾಡಬೇಕು, ಪೂಜೆಯೂ ಸರಿ ಇರಬೇಕು. ಒಟ್ಟು ಆ ದೇವರಿಗೆ ಏನಾಗಬೇಕು ಅದನ್ನು ನಾವು ಮಾಡಬೇಕು. ದೇವರಿಗೆ ಸಹ ನೋಡಿ, ಎಲ್ಲವೂ ಈ ನಮ್ಮ ಭಕ್ತಿಯಲ್ಲದೆ ನೀವು ಆಡಂಬರ ದೇವರಿಗೆ ಅಗತ್ಯವೇ ಇಲ್ಲ. ಅಲ್ಲ ದೇವರಿಗೆ ಅದೆಲ್ಲ ಕೇಳುವುದೇ ಇಲ್ಲ. ದೇವರನ್ನು ಈಗ ಬಾವಿ ಹಾಕುವ ಭಾರಿ ಜಾಗ್ರತೆ ಬೇಕು. ನೀರಿಗೆ ಹಾಕುವಾಗ ಕೆಲವು ಕಡೆಯಲ್ಲ ನೀರಲ್ಲೇ ಕೆಲವರು ಬಿದ್ದು ಸಾಯೋದೆಲ್ಲ ಉಂಟು. ಅಂದರೆ ನಾವು ಜಾಗ್ರತೆ ಇರೋದಿಲ್ಲ. ಮತ್ತು ನಮಗೆ ಆವೇಶ ಅಥವಾ ಒಂದು ಹುಚ್ಚು ಆಗಿ ಇರೋದು ತಪ್ಪು. ಮತ್ತು ಡ್ರಿಂಕ್ಸ್ ಮಾಡೋದು ದೇವರ ಕೆಲಸಕ್ಕೆ ಅಂದರೆ ಯಾವಾಗಲೂ ಸಹ ಡ್ರಿಂಕ್ಸ್ ಮಾಡಲೇಬಾರ್ದು. ಅದೆಲ್ಲ ಅಮಲು ಅಂಥದ್ದೆಲ್ಲ. ನಾವು ಶುದ್ಧವಾದ ಫುಡ್ಡನ್ನು ತಗೊಂಡ್ರೆ ಏನೂ ಆಗೋದಿಲ್ಲ. ಒಳ್ಳೆ ಭಕ್ತಿಯಲ್ಲಿ ಜಾಗ್ರತೆಯಲ್ಲಿ ದೇವರನ್ನು ಭಕ್ತಿಯಲ್ಲಿ ಕಳಿಸುವಾಗ ನಾವು ಭಾರಿ ಜಾಗ್ರತೆಯಲ್ಲಿ ಇರಬೇಕಾಗ್ತದೆ. ಜನ ಜಾಸ್ತಿ ಸೇರಿದಲ್ಲಿ ಕೆಲವು ಅಪಘಾತಗಳೆಲ್ಲ ಆಗ್ತದೆ. ಹಾಗೆಲ್ಲ ಆಗಬಾರ್ದು. ಅಂದರೆ ನಾವು ಇಷ್ಟು ಮಾಡಿ ಸಹ ಲಾಸ್ಟಿಗೆ ಆಗುವ ಒಂದು ದುಃಖ ಬರಬಾರ್ದು. ಹಾಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಭಾವನೆಯಲ್ಲಿ ಭಾರಿ ಕೂಲಾಗಿ ನಾವು ಒಂದು ದೇವರನ್ನು ಆರಾಧನೆ ಮಾಡಿದರೆ ಎಲ್ಲರಿಗೂ ಒಳ್ಳೆಯದು, ಎಲ್ಲರಿಗೂ ಖುಷಿ ಆಗ್ತದೆ. ಇನ್ನೊಂದು ವರ್ಷ ಯಾವಾಗ ಬರ್ತಂತ ಅಂತ ಕಾಯ್ತಾ ಇರ್ತಾರೆ ಜನರು ಸಹ. ಅಂದರೆ ದೇವರಿಗೂ ಖುಷಿ, ನಮಗೂ ಖುಷಿ, ಎಲ್ಲರಿಗೂ ಸಹ ಎಲ್ಲರೂ ಒಟ್ಟಾಗಿ ಸೇರುವಂಥದ್ದೇ ಖುಷಿ. ಆಡಂಬರ ಮಾಡುವಾಗ ಅನಗತ್ಯ ಕೆಲವೆಲ್ಲ ಮಾಡಬಾರ್ದು. ಸೌಂಡ್ ಆಗಲಿ ಯಾವುದೇ ವಿಷಯದಲ್ಲಿ ಭಾರಿ ಜಾಗ್ರತೆ ಇರಬೇಕು. ಹಾಗೆ ಪ್ರೀತಿಯನ್ನು ಮಾಡುವಾಗ ಎಲ್ಲರೂ ಜಾಗ್ರತೆಯಲ್ಲಿ ಕೆಲಸ ಮಾಡಿದರೆ ಒಳ್ಳೆಯಾಗುತ್ತೆ. ಎಲ್ಲರೂ ನೋಡಿ ಶಾಕ್ ಹೊಡೆಯೋದು ಹಾಗೆಲ್ಲ ಒಟ್ಟು ಎಲ್ಲರ ಎದುರಲ್ಲಿ ಒಂದು ನಾವು ಶೋ ಮಾಡಲಿಕ್ಕೆ ಹೋದರೆ ಅಂಥದ್ದೆಲ್ಲ ಆಗೋದು ಜಾಸ್ತಿ.